ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಸುದೈವ ನಿನ್ನ ಛಾಯಾನುವರ್ತಿಯಾಗಿರಲಿ. ಹೀಗೆ ಉಪದೇಶಿಸಿದ ನಾರದ ಮಹರ್ಷಿಗಳ ಭೇಟಿಯ ಉದ್ದೇಶ ಈಡೇರಿತ್ತು. ಅವರು ಪಾಂಡವರಿಗೆ ವಿದಾಯ ಹೇಳಿದರು. ಕೃಷ್ಣನ ಮಾರ್ಗದರ್ಶನ. ನಾರದರ ಮಾತುಗಳನ್ನು ಕೇಳಿದ ಮೇಲೆ ಯುಧಿಷ್ಠಿರನಿಗೆ ನೆಮ್ಮದಿ ಇಲ್ಲವಾಯಿತು. ಅವನ ಮನಸ್ಸು ತಳಮಳಿಸಿತು. ರಾಜಸೂಯ ಯಾಗ ಮಾಡಿದಲ್ಲಿ ಇಂದ್ರಲೋಕದಲ್ಲಿ ಸ್ಥಾನ ಪಡೆದು ಇಂದ್ರನಿಗೆ ಸರಿ ಸಮಾನನಾಗಿರಬಹುದೆಂಬುದನ್ನು ಕೇಳಿದ ನಂತರ ಆ ಯಾಗವನ್ನು ಮಾಡುವ ಬಯಕೆ ಅವನಲ್ಲಿ ಮೂಡಿತು. ರಾಜನು ಮಂತ್ರಾಲೋಚನೆಗಾಗಿ ಸಚಿವರ ಮತ್ತು ಜನಪ್ರತಿನಿಧಿಗಳ ಸಭೆ ಕರೆದನು. ರಾಜಸೂಯ ಯಾಗ ಮಾಡುವ ತನ್ನಿಚ್ಛೆಯನ್ನು ಸಭೆಗೆ ತಿಳಿಸಿ ಅವರ ಅಭಿಪ್ರಾಯಗಳನ್ನು ಕೇಳಿದನು. ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಆ ನಂತರ ಯಾಗ ಮಾಡುವ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಆದರೆ ಯುಧಿಷ್ಠಿರನ ಮನಸ್ಸಿನ ತಳಮಳ ಹೋಗಿರಲಿಲ್ಲ. ಏಕೆಂದರೆ ಯಾಗಕ್ಕೆ ಒದಗಬಹುದಾದ ಅಡ್ಡಿ ಆತಂಕಗಳ ಬಗ್ಗೆ ನಾರದರು ಮುನ್ನೆಚ್ಚರಿಕೆ ನೀಡಿದ್ದರು. ಪ್ರಜೆಗಳ ಸುಖ ಸಂತೋಷ ಮತ್ತು ಯೋಗಕ್ಷೇಮ ಮಾತ್ರ ಅವನ ಹೃದಯದಲ್ಲಿ ಸದಾ ಕಾಡುತ್ತಿತ್ತು. ಧರ್ಮ ಮಾರ್ಗದಲ್ಲಿ ನಡೆದು ಜನರ ಸಂತೋಷಕ್ಕಾಗಿ ತಮ್ಮ ಅಧಿಕಾರದಿಂದ ಪ್ರಾಪ್ತವಾದ ಸಕಲವನ್ನು ಮಾಡುವಂತೆ ಅವನು ತನ್ನ ಅಧಿಕಾರಿಗಳಿಗೆ ಪದೇ ಪದೇ ಹೇಳುತ್ತಿದ್ದ. ಹೀಗಾಗಿ ಅವನು ತನ್ನ ಸಲಹೆಗಾರರು ಮತ್ತು ಜನಪ್ರತಿನಿಧಿಗಳೊಡನೆ ಮತ್ತೊಮ್ಮೆ ಸಮಾಲೋಚಿಸಲು ಇನ್ನೊಂದು ಸಭೆ ಕರೆದ. ತಮ್ಮಂದಿರೊಡನೆ ಸಮಾಲೋಚಿಸಿದ. ಎಲ್ಲರೂ ರಾಜಸೂಯ ಯಾಗ ಮಾಡಬೇಕೆಂಬ ಅವನ ಇಚ್ಛೆಯನ್ನು ಅನುಮೋದಿಸಿದರು. ಈ ಮಹಾಯಾಗ ಮಾಡಲು ತಾವು ಸರ್ವ ರೀತಿಯಿಂದಲೂ ಯೋಗ್ಯರಿರುವಿರಿ. ನಾವೆಲ್ಲ ತಮ್ಮೊಡನೆ ಇರುತ್ತೇವೆ. ಯಾಗ ಮಾಡಿ ಎಂದು ಅವರೆಲ್ಲರೂ ಹೇಳಿದರು. ರಾಜಸೂಯ ಯಾಗ ಮಾಡಲು ಬೇಕಾದ ಎಲ್ಲ ಗುಣಗಳು ಅರ್ಹತೆಗಳು ತಮ್ಮಲ್ಲಿವೆ ಎಂದು ರಾಜಪುರೋಹಿತರಾದ ದೌಮ್ಯ ಮತ್ತು ದ್ವೈಪಾಯನರು ಅವನಲ್ಲಿ ನಂಬಿಕೆ ಹುಟ್ಟಿಸಿದರು. ಬೆನ್ನಲ್ಲಿ ಬಿದ್ದ ತಮ್ಮಂದಿರು ಅವನ ಸೂಚನೆಯನ್ನು ಅನುಮೋದಿಸಿದರು. ಇಷ್ಟೆಲ್ಲ ಆದ ಬಳಿಕವೂ ಯುಧಿಷ್ಠಿರನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ರಾಜಸೂಯ ಯಾಗ ಮಾಡಬೇಕೇ ಬೇಡವೇ ಎಂದು ಅವನು ಚಿಂತನ ಮಂಥನ ನಡೆಸಿದ್ದ. ಪ್ರಜೆಗಳ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವ ಇಚ್ಛೆ ಅವನಿಗಿರಲಿಲ್ಲ. ಯಾಗದ ಸೂಚನೆಯನ್ನು ಅನುಮೋದಿಸಿದವರು ಸಾಕಷ್ಟು ಯೋಚನೆ ಮಾಡದೆ ಕೇವಲ ತನ್ನ ಮೇಲಣ ವೈಯಕ್ತಿಕ ಗೌರವದಿಂದ ಹಾಗೆ ಮಾಡಿರಬಹುದೇನೋ ಎಂದೆನಿಸಿತು. ಇಂಥ ಮಹತ್ವಪೂರ್ಣ ನಿರ್ಣಯವನ್ನು ತಾನೊಬ್ಬನೇ ಕೈಗೊಳ್ಳಲಾಗದು ಎಂದು ಭಾವಿಸಿದ ಯುಧಿಷ್ಠಿರ ಅಂತಿಮವಾಗಿ ಕೃಷ್ಣನ ಮಾರ್ಗದರ್ಶನವನ್ನು ಪಡೆಯಲು ನಿರ್ಧರಿಸಿದ. ಇಂದ್ರಪ್ರಸ್ಥಕ್ಕೆ ಬರುವಂತೆ ಕೃಷ್ಣನಿಗೆ ಆಮಂತ್ರಣ ನೀಡಲು ದೂತನೊಬ್ಬನನ್ನು ಕಳುಹಿಸಿದ. ಕೃಷ್ಣ ಪ್ರೀತಿ ಉತ್ಸಾಹಗಳಿಂದ ಆಮಂತ್ರಣವನ್ನು ಒಪ್ಪಿಕೊಂಡ. ತ್ವರಿತಗತಿಯಲ್ಲಿ ಪಾಂಡವರ ರಾಜಧಾನಿಯನ್ನು ತಲುಪಿದ. ಯುಧಿಷ್ಠಿರನಿಗೆ ಸಂತೋಷವಾಯಿತು. ಪ್ರೀತಿ ಗೌರವಗಳಿಂದ ಕೃಷ್ಣನಿಗೆ ನಮಸ್ಕರಿಸಿ ಹೇಳಿದ. ಕೃಷ್ಣ, ನನಗೆ ರಾಜಸೂಯ ಯಾಗ ಮಾಡುವ ಇಚ್ಛೆಯುಂಟಾಗಿದೆ. ಆದರೆ ಯಾರದೋ ಇಚ್ಛಾನುಸಾರ ಆ ಯಾಗವನ್ನು ಮಾಡುವಂತಿಲ್ಲ. ನೀನು ಸರ್ವಜ್ಞ, ಎಲ್ಲವನ್ನೂ ಬಲ್ಲವನು. ಕೃಷ್ಣ, ಹೇಳು, ಈ ಯಾಗ ಮಾಡಲು ನಾನು ಅರ್ಹನೇ? ನಾನು ಈ ಯಾಗ ಮಾಡುವುದಾದಲ್ಲಿ ಯಾವ ರೀತಿ ಮುಂದುವರಿಯಬೇಕು? ನನ್ನ ಸಲಹೆಗಾರರು, ಮಂತ್ರಿಗಳು ಮತ್ತು ಸೋದರರು ಈ ಆಲೋಚನೆಯನ್ನು ಹುರುಪಿನಿಂದ ಬೆಂಬಲಿಸಿದ್ದಾರೆ. ಆದರೆ ಅವರಲ್ಲಿ ಕೆಲವರಿಗೆ ಎಲ್ಲ ಸಂಗತಿಗಳನ್ನು ತೂಗಿ ನೋಡುವುದು ಸಾಧ್ಯವಾಗಿಲ್ಲದಿರಬಹುದು. ಇನ್ನು ಕೆಲವರು ನನ್ನ ಬಗೆಗಿನ ಪ್ರೀತಿ ಗೌರವಗಳಿಂದಾಗಿ ಬೆಂಬಲಿಸಿರಬಹುದು. ಕೆಲವರು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಲು ಅನುಮೋದಿಸಿರಬಹುದು. ನೀನು ಕೋಪ ಮತ್ತು ಬಯಕೆಗಳನ್ನು ಜಯಿಸಿದವನು. ನೀನು ಎಲ್ಲರಿಗಿಂತ ಮಿಗಿಲಾಗಿ ಪರಮ ದೃಷ್ಟಿಯಿಂದ ಸಾಧಕ ಬಾಧಕಗಳನ್ನು ತೂಗಿ ನೋಡುವ ಸಾಮರ್ಥ್ಯ ಉಳ್ಳವನು. ವಾಸುದೇವ, ದಾರಿ ತೋರು. ಕೃಷ್ಣ ಹೇಳಿದನು. ಯುಧಿಷ್ಠಿರ, ಈ ಯಾಗ ಮಾಡುವವರು ಹಲವಾರು ಗುಣ ಸಂಪನ್ನತೆಗಳಿಂದ ಅನುಗ್ರಹೀತರಾಗಿರಬೇಕು. ನೀನು ಈ ಗುಣ ಸಂಪನ್ನತೆಗಳ ಆಗರವೇ ಆಗಿದ್ದೀಯೆ. ನೀನು ಎಲ್ಲವನ್ನೂ ತಿಳಿದವನು, ವಿವೇಕಶಾಲಿ. ಆದಾಗ್ಯೂ ನಿನ್ನ ಮುಂದೆ ಕೆಲವು ಸಂಗತಿಗಳನ್ನು ಮಂಡಿಸುವೆ. ಕೃಷ್ಣ ಮುಂದುವರಿಸಿದ. ಕೇಳು ಯುಧಿಷ್ಠಿರ, ಕ್ಷತ್ರಿಯರು ರಾಜಸೂಯ ಯಾಗ ಮಾಡುತ್ತಾರೆ.
ಕ್ಷತ್ರಿಯರನ್ನು ಭೂಮಿಯ ಮೇಲಿಂದ ನಿರ್ನಾಮಗೊಳಿಸಿ ಧರೆಯನ್ನು ಪವಿತ್ರಗೊಳಿಸುವುದಾಗಿ ಪರಶುರಾಮ ಶಪಥ ತೊಟ್ಟಿದ್ದು ನಿನಗೆ ತಿಳಿದಿರುವ ಸಂಗತಿಯೇ ಆಗಿದೆ. ಅವನ ಆಕ್ರಮಣದಿಂದ ಉಳಿದುಕೊಂಡವರು ಇಂದು ತಮ್ಮನ್ನು ಕ್ಷತ್ರಿಯರೆಂದು ಕರೆದುಕೊಳ್ಳುತ್ತಾರೆ. ತಾವು ಐಲ ಮತ್ತು ಇಕ್ಷ್ವಾಕು ವಂಶದವರೆಂದು ಹೇಳಿಕೊಳ್ಳುತ್ತಾರೆ. ಆ ವಂಶಗಳು ಇಂದು ನೂರಾರು ತುಣುಕುಗಳಾಗಿ ಒಡೆದು ಹೋಗಿವೆ. ಜರಾಸಂಧನ ವಿಷಯವನ್ನು ಏನೆಂದು ವರ್ಣಿಸಲಿ? ಇತ್ತೀಚೆಗೆ ಅವನು ಎಲ್ಲ ರಾಜರುಗಳನ್ನು ಹೆಸರು ಹಿಡಿದು ಅಪಹಾಸ್ಯ ಮಾಡುತ್ತಿದ್ದಾನೆ, ತಿರಸ್ಕಾರದಿಂದ ನೋಡುತ್ತಿದ್ದಾನೆ. ಅವನು ಹಲವಾರು ರಾಜರುಗಳನ್ನು ಸೋಲಿಸಿ ಅವಮಾನಗೊಳಿಸಿದ್ದಾನೆ. ಗಿರಿವ್ರಜ ಜರಾಸಂಧನ ರಾಜಧಾನಿ. ಅವನು ನಮ್ಮ ರಾಜಧಾನಿಯನ್ನು ವಶಪಡಿಸಿಕೊಂಡಿದ್ದಾನೆ. ಅವನೊಂದು ಪೀಡೆ. ದೊರೆಗಳ ದೊರೆ ಮಾತ್ರ ತನ್ನನ್ನು ಚಕ್ರವರ್ತಿ ಎಂದು ಕರೆದುಕೊಳ್ಳಬಹುದು. ಅನೇಕ ರಾಜರುಗಳು ಜರಾಸಂಧನ ರಕ್ಷಣೆ ಬಯಸಿದ್ದಾರೆ. ದುರ್ಜಯನಾದ ಶಿಶುಪಾಲ ಅವನ ಸೇನಾ ದಂಡನಾಯಕ. ಮಾಯಾಯುದ್ಧದಲ್ಲಿ ನಿಷ್ಣಾತನಾದ ದಂತವಕ್ತ್ರ ಈಗ ಜರಾಸಂಧನ ಜೊತೆ ಸೇರಿದ್ದಾನೆ. ಆದರೆ ಅವನು ನಿನ್ನ ಪಕ್ಷಪಾತಿಯೂ ಹೌದು. ಪೌಂಡ್ರಕ ವಾಸುದೇವನೆಂಬುವನೊಬ್ಬ ಇದ್ದಾನೆ. ಅವನು ತಾನು ದೇವರ ಅವತಾರವೆಂದು ಹೇಳಿಕೊಳ್ಳುತ್ತಾನೆ. ಅವನು ನನ್ನಂತೆಯೇ ವೇಷಭೂಷಣ ಧರಿಸುತ್ತಾನೆ. ಶಂಖ ಮತ್ತು ನನ್ನ ಇತರ ಲಾಂಛನಗಳನ್ನು ಹೊಂದಿದ್ದಾನೆ. ಭೀಷ್ಮಕ ಮತ್ತು ಅವನ ತಮ್ಮ ಆಕೃತಿ ಇವರು ಜರಾಸಂಧನ ಬಣಕ್ಕೆ ಸೇರಿದವರೇ. ಜರಾಸಂಧ ಎಷ್ಟು ಪ್ರಬಲನೆಂದರೆ ಅನೇಕ ವಂಶಗಳು ಅವನ ಕಾಟ ತಾಳಲಾರದೆ ರಾಜ್ಯಗಳನ್ನು ತೊರೆದು ಹೋಗಿದ್ದಾರೆ. ಜರಾಸಂಧ ನನ್ನಿಂದ ಹತನಾದ ಕಂಸನ ಮಾವ. ಒಮ್ಮೆ ಜರಾಸಂಧ ನಮ್ಮ ರಾಜಧಾನಿಯ ಮೇಲೆ ಆಕ್ರಮಣ ನಡೆಸಿದ. ಅವನೊಂದಿಗೆ ನಮ್ಮಿಂದ ಹೋರಾಟ ಅಸಾಧ್ಯವೆಂದು ನಾವು ನಿರ್ಧರಿಸಿದೆವು. ಏಕೆಂದರೆ ಅವನೊಂದಿಗೆ ಚಿರಂಜೀವಿಗಳೆನ್ನಲಾದ ಹಂಸ ಮತ್ತು ಡಿಂಬಕರಿದ್ದರು. ಎಂಥ ಆಯುಧಗಳಿಂದಲೂ ಅವರಿಗೆ ಹಾನಿಯಾಗದೆಂದು ನಂಬಲಾಗಿತ್ತು. ಆದರೆ ಅವರಿಗೆ ಅಂತ್ಯ ಬಂತು ವಿಚಿತ್ರ ರೀತಿಯಲ್ಲಿ. ಧನ್ಯವಾದಗಳು. ಮಹಾಭಾರತ ಕಥಾಮೃತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.